ಗುಡ್ ಮಾರ್ನಿಂಗ್. ನಾನು ಹೇಮಾ ಯಶೋದಕ್ಕ ಎಷ್ಟೋ ದಿನಗಳ ನಂತರ ಮತ್ತೆ ವಾಕ್ ಸ್ಟಾರ್ಟ್ ಮಾಡಿದ್ದೀನಿ. ಹಿಮ ತುಂಬಿರೋ ರೋಡು ಗಡಗಡ ಅನ್ಸೋ ಚಳಿ ಮಧ್ಯೆ ನಮ್ಮೂರ್ ರಸ್ತೆಯಲ್ಲಿ ನಮ್ಮೂರ್ ನೇಚರ್ ನೋಡ್ಕೊಂಡು ಹೆಜ್ಜೆ ಹಿಡ್ತಾ ಇದ್ರೆ ಎಲ್ಲೋ ಕಳೆದೋಗೋ ರೀತಿ ಫೀಲ್ ಆಗುತ್ತೆ. ಅಷ್ಟು ಮಜಾ ಇರುತ್ತೆ ಬೆಳಗಿನ. ನನಗೆ ಮಲ್ನಾಡ್ ಅಂದ್ರೆ ತುಂಬಾನೇ ಇಷ್ಟ. ಅಲ್ಲಿನ ವೆದರ್ ಅದೇ ತರ ನಮ್ಮೂರು ಯಾಕೆ ಇರಬಾರ್ದಾಗಿತ್ತು ಅಂತ ತುಂಬಾ ಸಲ ನಾನು ಫೀಲ್ ಮಾಡ್ಕೊಳ್ತಾ. ಮಾಡಕ್ಕಾಗಲ್ಲ, ಪಾಲಿಗೆ ಬಂದಿದ್ ಪಂಚಾಮೃತ. ನಾನು ಇದೇ ಊರಲ್ಲಿ ಹುಟ್ಬೇಕಿತ್ತು ಅಂತ ಇದ್ದು ಇದೇ ಊರಲ್ಲಿ ಹುಟ್ಟಿದೀನಿ. ಬರ್ತಾ ದಾರಿಯಲ್ಲಿ ನಮ್ ಸುಂದರಿಗೆ ಒಂದು ಹೂ ಕಿತ್ಕೊಂಡ್ ಬಂದು ಅವಳ ಜಡೆಗೆ ಮುಡಿಸ್ತೆ. ಎಷ್ಟು ಮುದ್ದ ಕಾಣಿಸ್ತಿದ್ದಾಳಲ್ವಾ ನನ್ ಚೋಟು. ನಮ್ ರಾಮಣ್ಣವ್ರು ಅವಾಗ ತಾನೇ ಎದ್ದು ಕೃಷ್ಣಪ್ಪಂಗೆ ಕೈ ಮುಗಿತಾ ಬರ್ತಿದಂಗೆ ನಮ್ಮ ಅವ್ವ ಕಸ ಎತ್ತಾಕ್ಬಿಟ್ಟು ಬಾರೆ ಅಂತ ಹೇಳ್ಬಿಟ್ಟು ಕೆಲ್ಸ ಕೊಟ್ರು. ಕಸ ಎತ್ತಾಕ್ಬಿಟ್ಟು ಬಂದೆ. ನನಗೆ ಹಾಲ್ ಕರಿಯಕ್ ಇಷ್ಟ, ಆದ್ರೆ ನಮ್ಮಮ್ಮ ಹಾಲ್ ಕರಿಯಕ್ ಬಿಡಲ್ಲ. ಏನಕ್ಕೆ ಗೊತ್ತಾ, ಹಾಲ್ನೆಲ್ಲ ಚೋಟು ಕುಡ್ಸ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಹಾಲ್ ಕರಿಯಕ್ಕೆ ಕೊಡಲ್ಲ. ಹಾಗೆ ರಂಗೋಲಿ ಬಿಟ್ಬಿಟ್ಟು ನಮ್ಮಮ್ಮಗೆ ಸ್ವಲ್ಪ ಕ್ವಾಟ್ಲೆ ಕೊಡೋಣ ಅಂತ ಕಿಚನ್ಗೆ ಹೋಗಿದ್ದೆ. 25 ವರ್ಷ ಆದ್ರೂ ನಮ್ಮ ಅವ್ವನ ಜೊತೆ ಚಿಕ್ಕ ಹುಡುಗಿ ಆಟ ಆಡೋದನ್ನ ಬಿಟ್ಟಿಲ್ಲ. ನಮ್ಮ ಅವ್ವಗೆ ತುಂಬಾನೇ ಕಾಟ ಕೊಡ್ತೀನಿ, ಹಾಗೆ ತುಂಬಾನೇ ಗೋಳಿಕೋತೀನಿ. 4 ಜನ ಮಕ್ಕಳಲ್ಲಿ ನಿಂತಾರೆ, ಯಾರು ನನ್ಗೆ ಕಾಟ ಕೊಡ್ಲಿಲ್ಲ ಕಣೆ ಅಂತ ಅವಾಗ ನನ್ಗೆ ಬೈ. ಹೊರಗಡೆ ಬಂದ್ರೆ ನಮ್ ರಾಯಪುರ ರಾಮಣ್ಣ ಟಾಪ್ ಆಗಿ ರೆಡಿಯಾಗಿ ಪಂಚೆ ಹಾಕೊಂಡು ಕೂತಿದ್ರು. ಹಾಗೆ ನಂಗೆ ಸ್ವಲ್ಪ ಬೇಸ್ ಮಾಡೋದಿತ್ತು, ರೆಡಿ ಮಾಡ್ಬಿಟ್ಟು ಬಂದೆ. ಕುಕಿಂಗ್ ಮಾಡೋಣ ಅಂತ ಬಂದ್ರೆ ನೋಡಿದ್ರೆ ಅರ್ಧಕ್ಕೆ ಗ್ಯಾಸ್ ಖಾಲಿ ಆಗ್ಬಿಟ್ಟಿತ್ತು. ಮತ್ತೆ ಇನ್ನೇನ್ ಮಾಡ್ಲಪ್ಪ ಅಂತ ಹೇಳ್ಬಿಟ್ಟು ಸೌದೆ ಒಲೆನೆ ಹಚ್ಚಿ ಎಗ್ ರೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಎಗ್ ರೈಸ್ನ ನಾವು ಹೇಗೆ ಮಾಡಿದ್ರು ರೋಡ್ ಸೈಡಲ್ಲಿ ಸಿಗುತ್ತಲ್ಲ ಆ ಥರ ಟೇಸ್ಟು ನಮ್ಮ ಕೈಲಿ ಬರೋದೇ ಇಲ್ಲ. ನಮ್ಮಪ್ಪ ಬೆಳಗ್ಗೆನೆ ನೀರು ಕಟ್ಟಕ್ಕೆ ಹೋಗಿದ್ರು ರಾಗಿಗೆ. ಅವ್ರಿಗೆ ಊಟ ತಗೊಂಡು ಹೋಗ್ತಾ ಇದ್ದೀನಿ. ಇವತ್ತಿನ ನನ್ನ ಮಾರ್ನಿಂಗ್ ಕತೆ ಇಷ್ಟೇ. ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಫಾಲೋ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಜೈ ಶ್ರೀರಾಮ್.